ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಸ್ನೇಹಿತರೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಸಿಕ್ಕಿದೆ, ಹಾಗೆ ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಜೊತೆಗೆ 4,000 ಕೂಡ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ಯಾರ್ಯಾರಿಗೆ ಸಿಕ್ಕಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆನ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ವೇಟಿಂಗ್ ಅನ್ನ ಮಾಡ್ತಾ ಇದ್ರಿ. ಫೈನಲಿ ರಾಜ್ಯ ಸರ್ಕಾರ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಆಗಿ ಎಲ್ಲರೂ ಕೂಡ ರೋಲ್ ಔಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಜನಕ್ಕೆ ಗೃಹಲಕ್ಷ್ಮಿ ಹಣವನ್ನ ಕ್ರೆಡಿಟ್ ಅನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಕೆಲವೊಂದಷ್ಟು ಜನಕ್ಕೆ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿರುತ್ತೆ, ಪಕ್ಕದ ಮನೆಯವ್ರಿಗೆ ಬಂದಿರಲ್ಲ. ಏನಕ್ಕಪ್ಪ ಅಂದ್ರೆ ರಾಜ್ಯ ಸರ್ಕಾರವು ಸ್ನೇಹಿತರೆ ಗೃಹಲಕ್ಷ್ಮಿ ಹಣವನ್ನ ಕ್ರೆಡಿಟ್ ಅನ್ನ ಮಾಡಬೇಕಾದ್ರೆ ರಿಲೀಸ್ ಅನ್ನ ಮಾಡಿದಾಗ ಅಮೌಂಟ್ ಅನ್ನ ಒಟ್ಟಿಗೆ ಆಗಿ ಎಲ್ಲರಿಗೂ ಕೂಡ ಒಟ್ಟಿಗೆ ಹಾಕಲ್ಲ ಸ್ನೇಹಿತರೆ. ಒಂದೊಂದು ಬ್ಯಾಚ್ ವೈಸ್ ಆಗಿ ಅಮೌಂಟ್ ಅನ್ನ ನಿಮ್ಮ ಖಾತೆಗಳಿಗೆ ಹಾಕ್ತಾ ಹೋಗ್ತಾರೆ ಸ್ನೇಹಿತರೆ. ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಶಿವಮೊಗ್ಗ, ಕೊಡಗು, ಧಾರವಾಡ, ಹಾಗೆ ಉಡುಪಿ ಈ ಸೈಡ್ ಅಲ್ಲೆಲ್ಲ ಆಲ್ಮೋಸ್ಟ್ ಆಲು ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲು 100ಕ್ಕೆ ಸ್ನೇಹಿತರೆ 65% ಜನರಿಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆ ಅಂತ ಸ್ವಲ್ಪ ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಸಾಕಷ್ಟು ಸ್ಕ್ರೀನ್ ಶಾಟ್ಗಳನ್ನು ಕೂಡ ಇಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. 2,000 ಹಣ ಕ್ರೆಡಿಟ್ ಆಗಿದೆ. ಅದರ ಜೊತೆಗೆ 4,000 ಯಾರಿಗೆಲ್ಲ ಕ್ರೆಡಿಟ್ ಆಗಿದೆಯಪ್ಪ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಯಾರಿಗೆಲ್ಲ ಕ್ರೆಡಿಟ್ ಆಗಿರಲಿಲ್ಲ. ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಿರುತ್ತೆ, ಕೆಲವರಿಗೆ ಕ್ರೆಡಿಟ್ ಆಗಿರಲ್ಲ. 29ನೇ ಕಂತು ಯಾರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. 29ನೇ ಕಂತಿನ ಜೊತೆಗೆ 30ನೇ ಕಂತನ್ನು ಸೇರಿ 4,000 ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೂ ಕೂಡ ಆಗಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯು ಕೂಡ ಸಾಕಷ್ಟು ಜನಕ್ಕೆ ಉಪಯುಕ್ತವಾಗ್ತಾ ಇದೆ. ಹಾಗೆ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಿಟ್ ಆಗಿದೆ ಸ್ನೇಹಿತರೆ. ಇವಾಗ ಸಿಗ್ತಾ ಇರುವಂತಹ ಎಕ್ಸಾಕ್ಟ್ ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ, ಉಡುಪಿ ಈ ಸೈಡ್ ಅಲ್ಲೆಲ್ಲ ಆಲ್ಮೋಸ್ಟ್ ಆಲು ಸ್ವಲ್ಪ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಮೇ 23 ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಅನ್ನ ಮಾಡಿತ್ತು. ಅದೇ ರೀತಿಯಾಗಿ ಸ್ವಲ್ಪ ಬ್ಯಾಚ್ ವೈಸ್ ಆಗಿ ಅಮೌಂಟ್ ಗಳನ್ನ ನಿಮ್ಮ ಖಾತೆಗಳಿಗೆ ಜಮಾವನ್ನ ಮಾಡ್ತಾ ಇದ್ದಾರೆ. ಹಾಗೆ 29ನೇ ಕಂತು ಯಾರಿಗೆಲ್ಲ ಬಂದಿರಲಿಲ್ಲ, ಕೆಲವೊಂದಷ್ಟು ಜನಕ್ಕೆ 3 ಕಂತುಗಳು ಬಂದಿಲ್ಲ ಸ್ನೇಹಿತರೆ, ಅವ್ರಿಗೆಲ್ಲ ಒಟ್ಟಿಗೆ ಜಮಾವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 8ನೇ ಕಂತು, 29ನೇ ಕಂತು, 30ನೇ ಕಂತು 3 ಕೂಡ ಜಮಾ ಆಗಿರೋದನ್ನ ನೀವು ಕೇಳಿರ್ಬೋದು ಸ್ನೇಹಿತರೆ. ಕೆಲವೊಂದಷ್ಟು ಜನಕ್ಕೆ 6,000 ಅವರ ಖಾತೆಗೆ ಜಮಾ ಆದ್ರೆ, ಕೆಲವೊಂದಷ್ಟು ಜನಕ್ಕೆ ಯಾರಿಗೆಲ್ಲ 29ನೇ ಕಂತು ಜಮಾ ಆಗಿರಲಿಲ್ಲ ಅವ್ರಿಗೆ 4,000 ಜಮಾ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಈ ತಿಂಗಳ ಅಮೌಂಟು ಕೂಡ ಆಲ್ಮೋಸ್ಟ್ ಆಲ್ ಜಮಾ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳು ಸ್ನೇಹಿತರೆ, ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುವುದು ಪಕ್ಕವಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಪೆನ್ಷನ್ ಹಣನೂ ಸಹ 2 ತಿಂಗಳಿಂದ ಡಿಲೇ ಆಗಿತ್ತು ಸ್ನೇಹಿತರೆ. 2 ತಿಂಗಳಿಂದ ಡಿಲೇ ಆಗಿದ್ದಂತಹ ಅವ್ರಿಗೆಲ್ಲರೂ ಕೂಡ ಇವಾಗ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಮಾರ್ಚ್, ಏಪ್ರಿಲ್ ಇವೆರಡು ತಿಂಗಳು ಸಹ ಪೆನ್ಷನ್ ಹಣ ಬಂದಿರಲಿಲ್ಲ. ಪೆನ್ಷನ್ ಹಣನೂ ಸಹ 2 ತಿಂಗಳು ಬಂದಿರಲಿಲ್ಲ ಸ್ನೇಹಿತರೆ. ಮಾರ್ಚ್, ಏಪ್ರಿಲ್ ಇವ್ರಿಗೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ರಾಜ್ಯ ಸರ್ಕಾರವು ಅಮೌಂಟ್ ಅನ್ನ ರಿಲೀಸ್ ಅನ್ನ ಮಾಡಿದೆ. ಬ್ಯಾಚ್ ವೈಸ್ ಅಲ್ಲಿ ಒಂದೊಂದು ಕಡೆಯಾಗಿ ರಿಲೀಸ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಒಂದೊಂದು ಜಿಲ್ಲೆಗಳಲ್ಲಿ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಇನ್ನು ರೇಷನ್ ಕಾರ್ಡ್ ಅನ್ನ ಅಪ್ಲಿಕೇಶನ್ ಹಾಕೋರ್ಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ. ನೀವೇನಾದ್ರೂ ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಿಮ್ಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ. ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೂಡ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು, ಹೊಸದಾಗಿ ಯಾರಾದ್ರೂ ಅಪ್ಲಿಕೇಶನ್ ಆಗ್ತಾ ಇರೋರು ನಿಯರ್ ಬೈ ಸೈಬರ್ ಸೆಂಟರ್ಗೆ ಹೋಗಿ ವಿಚಾರಣೆಯನ್ನ ಮಾಡಿ ಸ್ನೇಹಿತರೆ. ಆಗ್ತಾ ಇತ್ತು ಅಂದ್ರೆ ಈಗಲೇ ಹೋಗಿ ಅಪೀಲ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಬಿಟ್ಟಿದ್ರು, ಅದನ್ನ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಖಾತೆಗಳೆಲ್ಲ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಸರ್ಕಾರಿ ನೌಕರಿಯನ್ನ ಹೊಂದಿರೋರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಹಾಗೆ ನಿಮ್ಮ ಇಯರ್ಲಿ ಟರ್ನ್ ಓವರ್ 7 ಲಕ್ಷಕ್ಕಿಂತಲೂ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಅಮೌಂಟ್ ಸಿಗೋದಿಲ್ಲ ಅಂತೆಲ್ಲ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದ್ವಿ ಸ್ನೇಹಿತರೆ. ಕೂಡ ಅಪ್ಡೇಟ್ ಗಳನ್ನ ಬಿಡ್ತಾ ಇದ್ದಾರೆ ಸ್ನೇಹಿತರೆ ರಾಜ್ಯ ಸರ್ಕಾರದವರು. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರೂ ಕೂಡ ರೋಲ್ ಔಟ್ ಆಗ್ತಾ ಬರುತ್ತೆ. ಹಾಗೆ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾನೆ ಇಲ್ಲ ಸ್ನೇಹಿತರೆ. ಅವ್ರೇನ್ ಮಾಡ್ಬೇಕು ಅಂದ್ರೆ ಮರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಮರು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಎಲ್ಲೂ ಕೂಡ ಸೈಬರ್ ಸೆಂಟರ್ಗಳಲ್ಲಿ ತಗೊಳ್ತಾ ಇಲ್ಲ. ಮನೆಗೆ ಕೆಲವರು ಬರ್ತಾರೆ ನೋಡಿ, ಯಾರ್ಯಾರಿದಾರ ನಿಮ್ಮ ಮನೆಯಲ್ಲಿ, ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕೊಡಿ, ನಿಮ್ಮ ಅಡ್ರೆಸ್ಸನ್ನ ಕೊಡಿ ಅನ್ಕೊಂಡು ಬರ್ತಾರಲ್ಲ ನೋಡಿ,
ಆ ರೀತಿಯಾಗಿ ಮನೆಗೆ ಭೇಟಿಯನ್ನ ಕೊಟ್ಟು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಸಾಕಷ್ಟು ಕಡೆ ನಮ್ಮ ಏರಿಯಾದಲ್ಲೂ ಸಹ ಸಾಕಷ್ಟು ಕಡೆ ಬಂದು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಬಗ್ಗೆ ಅಪ್ಡೇಟ್ ಅನ್ನ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.